ಮದ್ದೂರು ಗಲಭೆ ಪ್ರಕರಣ ಮುಸ್ಲಿಮರಿಗೆ ಸಚಿವರ ಕ್ಲೀನ್ ಚಿಟ್ಟು. ಗಣೇಶ ಮೆರವಣಿಗೆಗೆ ಮುಸ್ಲಿಮರು ಸಹಕಾರ ನೀಡಿದ್ದರು, ಕಲ್ಲು ತೂರಾಟಕ್ಕೆ ಮುಸ್ಲಿಮರು ಪ್ರೋತ್ಸಾಹ ನೀಡಿಲ್ಲ. ಮದ್ದೂರು ಗಲಭೆ ಮುಸ್ಲಿಮರಿಗೆ ಸಚಿವರ ಕ್ಲೀನ್ ಚಿಟ್. ಗಣೇಶ ಮೆರವಣಿಗೆಗೆ ಮುಸ್ಲಿಮರು ಸಹಕಾರ ನೀಡಿದ್ದರು, ಕಲ್ಲು ತೂರಾಟಕ್ಕೆ ಮುಸ್ಲಿಮರು ಪ್ರೋತ್ಸಾಹ ನೀಡಿಲ್ಲ. ಮಂಡ್ಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ. ಕೃಷಿ ಸಚಿವರ ಕಲ್ಲು ತೂರಾಟವನ್ನ ಮದ್ದೂರು ಮುಸ್ಲಿಮರು ಖಂಡ ತುಂಡವಾಗಿ ಖಂಡಿಸಿದ್ದಾರೆ. ಗಣಪತಿ ವಿಸರ್ಜನೆಯ ವೇಳೆ ಅವರು ಏನೂ ಮಾತಾಡಿಲ್ಲ. ಯಾವುದೇ ಸಮಾಜಕ್ಕೆ ಪದ ಹೋಲಿಕೆ ಮಾಡಬಾರದು, ಬಾಯಿಗೆ ಬಂದ ಹಾಗೆ ಆರೋಪ ಮಾಡಬಾರದು. ಬಿಜೆಪಿ ನಾಯಕರು ಬಾಯಿಗೆ ಬಂದಂತೆ ಮಾತಾಡಿದ್ದಾರೆ, ಕಾರಣ ಅವರ ನಾಲಿಗೆಗೆ ಎಲುಬಿಲ್ಲ. ಸಿಟಿ ರವಿ ಕೈ ಕಾಲು ಮುರಿತೀನಿ ಅಂದ್ರೆ ಏನರ್ಥ? ಏನು ಮುಸಲ್ಮಾನರೇನು ಕೋಳಿ ಮರಿ ಏನು? ಬಿಜೆಪಿ ಅವರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಶಾಂತಿ ಬೇಕಾಗಿಲ್ಲ, ಬದಲಾಗಿ ಅಶಾಂತಿ ಬೇಕು, ಪ್ರಚೋದನೆ ಮಾಡಬೇಕೆಂದೇ ಮಾತಾಡಿದ್ದಾರೆ. ಬಿಜೆಪಿಗರ ವಿರುದ್ಧ ಹರಿಹಾಯ್ದ ಸಚಿವ ಚಲುವರಾಯಸ್ವಾಮಿ. ಮದ್ದೂರು ಗಲಭೆ ಮುಸ್ಲಿಮರಿಗೆ ಸಚಿವರ ಕ್ಲೀನ್ ಚಿಟ್. ಗಣೇಶ ಆಚರಣೆ ಭಾರತಕ್ಕೆ ಹೇಗೆ ಬಂತು ಅನ್ನುವುದರ ಹಿನ್ನೆಲೆ ಗೊತ್ತಿಲ್ಲದ ಕೆಲವು ಕಿಡಿಗೇಡಿಗಳು ಒಂದು ಸಮುದಾಯದ ವಿರುದ್ಧ ಅಪಪ್ರಚಾರ ಆರೋಪ ಮಾಡ್ತಾ ಇದೆ. ಗಣೇಶ ಹಬ್ಬ ಎನ್ನುವುದು ಒಂದು ಸಮುದಾಯಕ್ಕೆ ಸೀಮಿತವಾಗಿರುವುದಲ್ಲ, ಅದು ಭಾರತೀಯ ಸಂಸ್ಕಾರ, ಭಾರತೀಯ ಸಂಸ್ಕೃತಿ. ಬಾಲಗಂಗಾಧರ್ ತಿಲಕ್ ಅವರು ಗಣೇಶನನ್ನ ಪ್ರಥಮವಾಗಿ ಪ್ರತಿಷ್ಠಾಪನೆ ಮಾಡಿದ್ದು ಬ್ರಿಟಿಷರ ವಿರುದ್ಧ ಭಾರತದ ಸರ್ವ ಧರ್ಮದ ಐಕ್ಯತೆಯನ್ನ ಪ್ರದರ್ಶನ ಮಾಡೋದಕ್ಕೆ ಹೊರತು ಮತ್ತಿನ್ನೊಂದಕ್ಕಲ್ಲ. ಇದು ಭಾರತದ ಸಂಸ್ಕೃತಿ ಗಣೇಶ ಹಬ್ಬ ಅನ್ನೋದು. ರಾಜ್ಯದ ಅದೆಷ್ಟೋ ಜಿಲ್ಲೆಗಳಲ್ಲಿ ಹಿಂದೂ ಮುಸ್ಲಿಂ ಸೇರ್ಕೊಂಡು ಗಣಪತಿ ಪ್ರತಿಷ್ಠಾಪನೆ ಮಾಡ್ತಾರೆ. ರಾತ್ರಿ ನಿದ್ದೆಗೆಟ್ಟು ಬಂಟಿಂಗ್ಸ್ ಅಂಟಿಸ್ತಾರೆ, ಪ್ಯಾಂಪ್ಲೆಟ್ಸ್ ಗಳನ್ನ ವಿತರಣೆ ಮಾಡ್ತಾರೆ. ಮದ್ದೂರು ಗಣೇಶನ ಗಲಭೆ ಪ್ರಕರಣ ಮುಸಲ್ಮಾನರು ಅದನ್ನು ಖಂಡ ತುಂಡವಾಗಿ ಖಂಡಿಸಿದ್ದಾರೆ. ತಲೆಮಾಸಿದವರು ತೂರಿದ ಕಲ್ಲುಗಳಿಂದ ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು ಬರಬೇಕಾ ಬೇಡ? ಸೊ ಹಾಗಾಗಿ ಕೃಷಿ ಸಚಿವರು ಚಲುವರಾಯಸ್ವಾಮಿ ಮಾತನಾಡಿರುವಂತಹದ್ದು, ಮಂಡ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಚಲುವರಾಯಸ್ವಾಮಿ ಕಲ್ಲು ತೂರಾಟವನ್ನ ಮದ್ದೂರು ಮುಸಲ್ಮಾನರು ಖಂಡನೆ ಮಾಡಿದ್ದಾರೆ. ಗಣಪತಿ ವಿಸರ್ಜನೆಯ ವೇಳೆ ಅವರು ಏನೂ ಮಾತಾಡಿಲ್ಲ. ಯಾವುದೇ ಸಮಾಜಕ್ಕೆ ಪದ ಹೋಲಿಕೆ ಮಾಡಬಾರದು, ತಪ್ಪದು. ಬಿಜೆಪಿ ನಾಯಕರು ಬಾಯಿಗೆ ಬಂದಂತೆ ಮಾತಾಡಿದ್ದಾರೆ. ಸಿಟಿ ರವಿ ಕೈ ಕಾಲು ಮುರಿತೀನಿ ಅಂತ ಅಂದ್ರೆ ಏನರ್ಥ? ಬಿಜೆಪಿ ಅವರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಶಾಂತಿ ಬೇಕಾಗಿಲ್ಲ, ಪ್ರಚೋದನೆ ಮಾಡಬೇಕೆಂದೇ ಮಾತಾಡಿದ್ದಾರೆ. ಬಿಜೆಪಿಗರ ವಿರುದ್ಧ ಹರಿಹಾಯ್ದ ಸಚಿವ ಚಲುವರಾಯಸ್ವಾಮಿ. ಮಂಡ್ಯದ ಉಸ್ತುವಾರಿಯೂ ಕೂಡ ಹೌದು ಕೃಷಿ ಸಚಿವರು ಚಲುವರಾಯಸ್ವಾಮಿ ಅವರು. ಆ ಭಾಗದ ಮುಸ್ಲಿಂ ಸಮುದಾಯವೇ ಇದನ್ನು ಖಂಡಿಸಿದೆ. ಹಂಗಾಗಬಾರ್ದಾಗಿತ್ತು, ಯಾರೋ ತಲೆಮಾಸಿದವರು ಕಲ್ಲು ತೂರಿದ್ದಾರೆ, ಹಂಗಂತ ಮುಸಲ್ಮಾನರೆಲ್ಲರೂ ಕೂಡ ಹಿಂದೂ ಧರ್ಮದ ಸಂಸ್ಕೃತಿಯ ವಿರೋಧಿಗಳಲ್ಲ. ಸೌಹಾರ್ದಯುತವಾಗಿ ಈವರೆಗೂ ಇದ್ದಂತಹ ಮದ್ದೂರು ಯಾವುದೋ ಅರೆಹುಚ್ಚರ ಕಲ್ಲು ತೂರಾಟದಿಂದ ಹಾಳಾಗಿದೆ. ಅದರರ್ಥ ಇಡೀ ಸಮುದಾಯವನ್ನ ನೀವು ನಿಂದಿಸಬೇಕು ಅಂತಲ್ಲ. ಹಾಗೆ ಚಲುವರಾಯಸ್ವಾಮಿಯ ಈ ಸ್ಟೇಟ್ಮೆಂಟ್ ಈಗ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.